ಕುಮಾರಣ್ಣನ್ಗೆ, ಯಡಿಯೂರಪ್ಪ ಅವ್ರಿಗೆ, ಅಶೋಕ್ ಅವ್ರಿಗೆ ಬಂಧುಗಳೇ, ಬಾಲಗಂಗಾಧರ ಸ್ವಾಮೀಜಿ ಅವರಿಗೆ ಹಾರ ಪುಷ್ಪ ಮಾಲಿಕೆ ಹಾಕೋದ್ರ ಮೂಲಕ ಚಾಲನೆ ಕೊಡ್ತಾರೆ. ಇವತ್ತು ಬಿಡದಿ ಬಿಜಿಎಸ್ ಸರ್ಕಲ್ ನಲ್ಲಿ ಬಾಲಗಂಗಾಧರ ಮಹಾಸ್ವಾಮಿಗಳ ಆಶೀರ್ವಾದ ಪಡ್ಕೊಂಡು ಅವರಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ನಿಖಿಲ್ ಕುಮಾರಸ್ವಾಮಿ ಅವರು ಈಗ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಹಲೋ, ದಯಮಾಡಿ ಸ್ಟೇಜ್ ಮೇಲೆ ಮೀಡಿಯಾದವರು ಹೇಳಿದ್ದೀರಿ, ನಮ್ಮ ಲೀಡರ್ಗಳ ಶಾಸಕರನ್ನ ಮಾಜಿ ಶಾಸಕರನ್ನ ಬಿಟ್ಟು ನಿಮ್ ಕೈ ಮುಗಿದು ಮನವಿ ಮಾಡ್ತೀವಿ, ದಯವಿಟ್ಟು ಸ್ಟೇಜ್ ಅನ್ನ ತೆರವುಗೊಳಿಸಿ. ಅದೇ ಇರಪ್ಪ, ಸಿದ್ದರಾಮಯ್ಯನವರು ಹಠ ಮಾಡದೆ ದೇವನಹಳ್ಳಿಯ ಚಂದ್ರಪಟ್ಟಣ ಹೋಬಳಿಯ ರೈತರಿಗೆ ಯಾವ ರೀತಿ ಸ್ಪಂದಿಸಿದ್ರು, ಅವ್ರ ಜಮೀನನ್ನ ಯಾವ ರೀತಿ ಕೆಡಿಬಿಯಿಂದ ವಾಪಸ್ ಕೊಟ್ರು, ಅದೇ ರೀತಿ ನೀವು ಕೂಡ ಡಿ.ಕೆ. ಶಿವಕುಮಾರ್ ಅವರೇ ಬಿಡದಿಯ ಬೈರ್ಮಂಗಲದ ಅಕ್ಕಪಕ್ಕದ ರೈತರ ಜಮೀನನ್ನ ಈ ಕೂಡಲೇ ನೀವು ಆ ರೈತರಿಗೆ ವಾಪಸ್ ಕೊಡ್ತಕ್ಕಂತ ಒಂದು ವಿಧೇಯಕವನ್ನ ನೀವು ಜಾರಿಗೆ ಮಾಡಬೇಕು. ರೈತರಿಗೆ ವಿರೋಧವಾಗಿ ನಡ್ಕೊಂಡಿರ್ತಕ್ಕಂಥ ಯಾವ ಸರ್ಕಾರನೂ ಕೂಡ ಈ ದೇಶದಲ್ಲಿ ರಾಜ್ಯದಲ್ಲಿ ಉಳಿದಿಲ್ಲ ಅಂತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಅರ್ಥ ಮಾಡ್ಕೋಬೇಕಾಗಿದೆ. ನಮ್ಮ ನೀರು ನಮ್ಮ ಹಕ್ಕು ಅಂತ ಮಾರುವಳ್ಳ ಸ್ವಾಮಿ ಮೇಕೆದಾಡ್ತು 4 ವರ್ಷಗಳ ಹಿಂದೆ ನೀವು ಮಾರುವಳ್ಳ ಸ್ವಾಮಿ ಕಟ್ಟಿದ್ರೆ ಡ್ಯಾಮ್ನ ಡಿ.ಕೆ. ಶಿವಕುಮಾರ್ ಅವರೇ ಸಂಗಮದಿಂದ ಬೆಂಗಳೂರುವರೆಗೂ ಕೂಡ ಪಾದಯಾತ್ರೆ ಮಾಡಿ ಮೇಕೆದಾಟು ಕಟ್ತೀನಿ ಅಂತ ಮಹಾಶಯರು ಕಾಂಗ್ರೆಸ್ನವರು ಮಾಡೋಲ್ಲ. ಇವತ್ತು ನೀವು ಮೇಕೆದಾಟು ನಿರ್ಮಾಣ ಮಾಡಕ್ ಆಯ್ತಾ? ನಿಮ್ ಕೈಲಿ ಆಗುತ್ತಾ? ಇವತ್ತು DPR ಮಾಡುವಂತ ಕುಮಾರಣ್ಣವರು ಅವ್ರ ಪರವಾಗಿ ಕೋರ್ಟ್ ಆದೇಶ ಆಗಿದೆ. ಕೋರ್ಟ್ ಏನ್ ಹೇಳುತ್ತೆ, ಇವತ್ತು ಯಾರ ಆದೇಶನೂ ಕೂಡ ಬೇಕಾಗಿಲ್ಲ ಮೇಕೆದಾಟು ನಿರ್ಮಾಣ ಮಾಡಲಿಕ್ಕೆ. ಇವತ್ತು ಮೇಕೆದಾಟನ್ನ ನೀವು ನಿರ್ಮಾಣ ಮಾಡ್ಕೋಬಹುದು ಅಂತ ಹೇಳಲಿಕ್ಕೆ ಕಾರಣ, ಈ ದೇಶದ ಅಂತ ಆಳಿದಂತ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಸಾಹೇಬರ ಹೋರಾಟದಿಂದ ಪಾರ್ಲಿಮೆಂಟ್ ಅಲ್ಲಿ ಹೋರಾಟ ಮಾಡಲಾಗಿ ಇವತ್ತು ಮೇಕೆದಾಟು ಮಾಡಲಿಕ್ಕೆ ಕೋರ್ಟ್ ಇವತ್ತು ಕೇಂದ್ರ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ. ನಿಮ್ಮ ಹೋರಾಟದಿಂದ ಅಲ್ಲ ಡಿ.ಕೆ. ಶಿವಕುಮಾರ್ ಅವರೇ, ನಿಮ್ಮ ಹೋರಾಟದಿಂದ ಅಲ್ಲ ಅನ್ನೋದನ್ನ ಇವತ್ತು ನೀವು ಅರ್ಥ ಮಾಡ್ಕೋಬೇಕಾಗಿದೆ. ನಮ್ಮ ನೀರು ನಮ್ಮ ಹಕ್ಕು ಕಾರ್ಯಕ್ರಮ ಜಾರಿಗೆ ಆಗಲಿಲ್ಲ. ಇದು ನಮ್ಮ ಭೂಮಿ, ನಮ್ಮ ಹಕ್ಕು. ಈ ಹೋರಾಟದಲ್ಲಿ ನಾವು ಯಶಸ್ವಿ ಆಗ್ತೇವೆ. ಈಗಾಗಲೇ ಮಾಜಿ ಪ್ರಧಾನಮಂತ್ರಿ ಆದಂತ ಎಚ್.ಡಿ. ದೇವೇಗೌಡಜಿಯವರು ಉಪವಾಸ ಕೂರ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಸರ್ಕಾರ ಗಡಗಡ ಅಂತ ನಡುತ್ತಾ ಇದೆ. ದೇವೇಗೌಡ ಸಾಹೇಬರಿಗೆ, ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡ ಸಾಹೇಬರಿಗೆ, ಕುಮಾರಣ್ಣನ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ, ನಿಖಿಲ್ ಕುಮಾರಸ್ವಾಮಿ ಅವರ ಪಾದಯಾತ್ರೆ ಹೋರಾಟಕ್ಕೆ ಬಂಧುಗಳೇ, ಇವತ್ತು ಮಂಡ್ಯ, ಮೈಸೂರು, ಹಾಸನ, ಇವತ್ತು ರಾಮನಗರ ಅನೇಕ ಜಿಲ್ಲೆಗಳಿಂದ ಸಾವಿರಾರು ರೈತರುಗಳು ಇವತ್ತು ಈ ಬಿಡದಿಯಲ್ಲಿ ಇವತ್ತು ಎಲ್ಲ ನಾವೆಲ್ಲ ಸೇರಿದ್ದೇವೆ. ಕಾರಣ ಇವತ್ತು ಈ ಬಿಡದಿ ಟೌನ್ಶಿಪ್ ಅನ್ನ ನೀವು ಕೂಡಲೇ ಕೈ ಬಿಡಬೇಕು. ಕೈ ಬಿಡಲಿಲ್ಲ ಅಂದ್ರೆ ಈ ಹೋರಾಟ ನಿರಂತರವಾಗಿರುತ್ತೆ. ನಮ್ಮ ನಾಯಕರಾದಂತ ದೇವೇಗೌಡ ಸಾಹೇಬರು ಮತ್ತು ಕುಮಾರಣ್ಣನವರ ನೇತೃತ್ವದಲ್ಲಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇವತ್ತು NDA ಪಕ್ಷ, ಇವತ್ತು ಯಡಿಯೂರಪ್ಪನ ಹೋರಾಟದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಇರ್ತೇವೆ. ಈ ಹೋರಾಟ ನಿರಂತರವಾಗಿರುತ್ತೆ. ದಯಮಾಡಿ ತಾವೆಲ್ಲರೂ ಕೂಡ ದಯವಿಟ್ಟು ವೇದಿಕೆ ಮೇಲೆ ಶಾಸಕರುಗಳು ಮತ್ತು ಮಾಜಿ ಶಾಸಕರುಗಳನ್ನು ಬಿಟ್ಟು ಬೇರೆ ಈಗ ವೇದಿಕೆ ಮೇಲೆ ಶಾಸಕರು ಮಾಜಿ ಶಾಸಕರು ಬಿಟ್ರೆ
ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರು, ರಾಮನಗರದ ಅಧ್ಯಕ್ಷರು ಮತ್ತೆ ಜಿಲ್ಲೆಯ JDS ಅಧ್ಯಕ್ಷರು ಬಿಟ್ರೆ ದಯಮಾಡಿ ತಾವೆಲ್ಲ ಕೆಳಗಡೆ ಇಳ್ಕೊಳ್ಳಿ. ಬೇರೆಯವರೆಲ್ಲ ಯಾರು ಬೇಡ, ಯಾಕೆಂದ್ರೆ ಸ್ಟೇಜ್ ತಡ್ಕೊಳ್ಳಲ್ಲ. ಅದನ್ನ ದಯಮಾಡಿ ತಾವೆಲ್ಲ ಕೆಳಗಡೆ ಇರಿ. ನಿಮ್ ಜೊತೆ ನಾವು ಬರ್ತೀವಿ, 2 ನಿಮಿಷ ನಾವು ಕೆಳಗಡೆ ನಿಮ್ ಜೊತೆ ನಡ್ಕ ಬರೋದೆಯ, ನಾವೇನ್ ಗಾಡಿಯಲ್ಲಿ ಬರೋಲ್ಲ. ಅದರಿಂದ ನಾವು 2 ನಿಮಿಷ ಇರ್ತೀವಿ ಅಷ್ಟೇ. ನಿಮ್ಗೋಸ್ಕರ ವಿಚಾರಗಳನ್ನ ತಿಳಿಸ್ಲಿಕ್ಕೋಸ್ಕರ ಮಾಗಡಿಯ